ಪಾಕಿಸ್ತಾನದ ವಾಯು ನೆಲೆಗಳ ಮೇಲೆ ಭಾರತ ಪ್ರತಿ ದಾಳಿಯನ್ನ ನಡೆಸಿದೆ. ಪಾಕಿಸ್ತಾನದ ವಾಯು ನೆಲೆಗಳ ಧ್ವಂಸ ಮಾಡಿದೆ. ರಾವಲ್ಪಿಂಡಿ, ಲಾಹೋರ್, ಇಸ್ಲಾಮಾಬಾದ್ ಇಲ್ಲಿ ಸಹ ವಾಯು ನೆಲೆಗಳನ್ನ ಧ್ವಂಸ ಮಾಡಿದೆ. ಮುರಿದ್ ಶೂರ್ಕೋಟ್ ವಾಯು ನೆಲೆ ಮೇಲೆ ಭಾರತ ದಾಳಿಯನ್ನ ನಡೆಸಿದೆ. ರಾವಲ್ಪಿಂಡಿಯ ನೂರ್ಖಾನ್ ವಾಯು ನೆಲೆ ಬಳಿ ಸ್ಫೋಟ ಮಾಡಲಾಗಿದೆ ಭಾರತ ಸೇನೆಯಿಂದ. ಪಾಕ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಧ್ವಂಸಗೊಳಿಸಿದೆ ಭಾರತ. ಪಾಕ್ನ ಕುತಂತ್ರಿ ಪಾಕ್ ವಿರುದ್ಧ ಭಾರತ ಕೌಂಟರ್ ಅಟ್ಯಾಕ್ ಅನ್ನ ನಡೆಸಿದೆ. ಪಾಕಿಸ್ತಾನದ ವಾಯು ನೆಲೆಗಳ ಮೇಲೆ ಭಾರತ ಪ್ರತಿ ದಾಳಿಯನ್ನ ಮುಂದುವರೆಸಿದೆ. ಪಾಕಿಸ್ತಾನದ ರಾವಲ್ಪಿಂಡಿ, ಲಾಹೋರ್, ಇಸ್ಲಾಮಾಬಾದ್ನ ವಾಯು ನೆಲೆಗಳ ಮೇಲೆ ದಾಳಿಯನ್ನ ನಡೆಸಿದೆ ಭಾರತ. ಮುರಿದ್ ಶೂರ್ಕೋಟ್ ವಾಯು ನೆಲೆ ಮೇಲೆ ಭಾರತದಿಂದ ದಾಳಿಯನ್ನ ಮಾಡಲಾಗಿದೆ. ರಾವಲ್ಪಿಂಡಿಯ ನೂರ್ಖಾನ್ ವಾಯು ನೆಲೆ ಬಳಿ ಸ್ಫೋಟವನ್ನ ಮಾಡಲಾಗಿದೆ ಭಾರತದ ಕಡೆಯಿಂದ. ಪಾಕ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಧ್ವಂಸಗೊಳಿಸಿದೆ ಭಾರತೀಯ ವಾಯುಸೇನೆ. ಕುತಂತ್ರಿ ಪಾಕ್ ವಿರುದ್ಧ ಭಾರತ ಕೌಂಟರ್ ಅಟ್ಯಾಕ್ ಅನ್ನ ಮುಂದುವರೆಸಿದೆ. ನಿನ್ನೆ ಪಾಕಿಸ್ತಾನ ಇದ್ದಕ್ಕಿದ್ದಂತೆ ರಾತ್ರಿ ಭಾರತದ ಮೇಲೆ ದಾಳಿಯನ್ನ, ಡ್ರೋನ್ ಅಟ್ಯಾಕ್ ಅನ್ನ ಮಾಡೋಕೆ ಮುಂದಾಯಿತು. ಅದರ ಪ್ರತಿ ದಾಳಿಯಾಗಿ ಆಪರೇಷನ್ ಸಿಂಧೂರ 2.0 ನಿಟ್ಟಿನಲ್ಲಿ ಭಾರತ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಈಗ ಪಾಕಿಸ್ತಾನದ ವಾಯು ನೆಲೆಗಳ ಮೇಲೆ ದಾಳಿಯನ್ನ ಮಾಡಿದೆ. ರಾವಲ್ಪಿಂಡಿಯ ನೂರ್ಖಾನ್ ವಾಯು ನೆಲೆ ಬಳಿ ಸ್ಫೋಟವನ್ನ ಮಾಡಿದೆ. ಸದ್ಯ ನೀವು ದೃಶ್ಯಾವಳಿಗಳಲ್ಲಿ और एक गाड़ी बड़ी गलत गुजरी है, बच गई, शुक्र है। जब गिरा ना आग लगी, गाड़ी गुजर गई एक। मैंने भी सोचा, मैं देखा नहीं यार, तो बड़ा रिस्क है। नहीं शायद तेज ना हुआ हो। ಇದು ಪಾಕ್ ವಾಯು ನೆಲೆ ಮೇಲೆ ಭಾರತ ದಾಳಿಯನ್ನ ನಡೆಸಿರೋದು ಸದ್ಯ ನೀವು ದೃಶ್ಯಾವಳಿಗಳಲ್ಲೂ ಸಹ ಗಮನಿಸ್ತಾ ಇದ್ದೀರಾ. ಅಲ್ಲಿ ಸ್ಫೋಟವನ್ನ ಮಾಡಿದೆ ಭಾರತೀಯ ವಾಯು ಸೇನೆ. ಪಾಕ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಧ್ವಂಸಗೊಳಿಸಿದೆ. ಪಾಕಿಸ್ತಾನದ ವಾಯು ನೆಲೆಗಳ ಮೇಲೆ ಭಾರತ ಪ್ರತಿ ದಾಳಿಯನ್ನ ನಡೆಸಿರೋದು. ರಾವಲ್ಪಿಂಡಿ, ಲಾಹೋರ್, ಇಸ್ಲಾಮಾಬಾದ್ನಲ್ಲಿ ಭಾರತ ಸದ್ಯ ಈಗ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರೋದು ರಾವಲ್ಪಿಂಡಿ. ಇದು ಪಾಕ್ನ ವಾಯು ನೆಲೆ. ಇಲ್ಲಿ ಭಾರತ ಪ್ರತಿ ದಾಳಿಯನ್ನ ನಡೆಸಿದೆ. ಆಪರೇಷನ್ ಸಿಂಧೂರದ ಮೂಲಕ ತನ್ನ ಕಾರ್ಯಾಚರಣೆಯನ್ನ ಭಾರತ ಮುಂದುವರೆಸಿದೆ.